ಏನ್ ಜೋಪಾನಾಗಿ ಇಟ್ಕೊಂಡು ಕೊಟ್ಟಿದ್ದ ಸೇಫ್ಟಿ ರೂಮಲ್ಲಿ ಸೇಫ್ಟಿಯಾಗಿ ಇಟ್ಕೊಂಡಿರು ಇಲ್ಲಿ ಕದ್ದು ಬಿಡ್ತಾರೆ ಅಂದ್ಬಿಟ್ಟು. ಅಯ್ಯೋ ಆ ಸೀನನ್ನು ನೆನೆಸ್ಕೊಂಡ್ರೆ ನಂಗೆ ನಾನು ಅದಕ್ಕೆ ಯಾರಾದ್ರೂ ಒಳ ಬರಲ್ಲ ನನಗೆ. ಯಾವ ಟೈಮಲ್ಲಿ ಬಂದರೋ ಏನೋ ಯಾಕೆ ಕಳು ಸುಮ್ಮನೆ ನಾವೇ ಮಕ್ಕರಾಗೋದು ಅಂದ್ಬಿಟ್ಟು. ಹಂಗೆ ಆಗಲ್ಲ, ಹಂಗೆ ಆಗಲ್ಲ. ಇವಾಗ ಯಾರು ಹೋದ್ರೆ ವಾಪಸ್ ಬರಲ್ಲ. ನೀನು ಕರೆಕ್ಟಾಗಿ ಇನ್ನು ಒಬ್ಬ ರಘುವಣ ಹೋದ್ರೆ ಮಾತ್ರ ಅಳೋದು ನೀನು. ಇನ್ನು ಯಾರು ಹೋದ್ರು ಅಳಲ್ಲ ಇಲ್ಲಿ ನಂಗೆ ಗೊತ್ತು. ಗಿಲ್ಲಿ ಹೋದ್ರೆ ಅವ್ರು ಹೋಗಲ್ಲಪ್ಪ. ಹೋದ್ರೆ ಅವಳು ಉಳಿಸ್ಕತ್ತಾಳೆ ಅಲ್ಲಲ್ಲ ಹೇಳ್ಬಿಟ್ಟು. ಅಲ್ಲ ಅಕಸ್ಮಾತ್ ಹೋದ್ರೆ ಅಲ್ಲಲ್ಲ ಅಳಲ್ಲ. ವಾ ಅನ್ ಬೆಲ್ ಬೆಲ್ ಅವ್ರು ಹೋಗ್ದ್ರೆ ಕೂಡ ಇವಾಗ ಅಲ್ಲಲ್ಲ. ಹೆಂಗಿದ್ರೆ ಆಚೆ ಹೋದ್ಮೇಲೆ ಸಿಗ್ತೀರಾ ಅಂತಾನ. ಅಲ್ಲ ರಘುವಣ್ಣನ ಅಷ್ಟು ಟಪ್ಪ ಕೈ ಅಮುಕಿ ನೋವು ಮಾಡಿದ್ಯಲ್ಲ ಅದು ಹೆಂಗೆ ಅಂತ ಫ್ರಸ್ಟ್ರೇಷನ್ಗೆ ಅಮುಕ್ಬಿಟ್ಟೇನೋ. ಬೆರಳ ಹಿಂಡಿ ಮುರಿದು. ಇಲ್ಲ ಅವರಿಗೆ ಮಾಡ್ಲಿಲ್ಲ ಅನ್ಸುತ್ತೆ. ನಾನು ಯಾವಾಗ ಸೀಕ್ರೆಟ್ ರೂಮ್ ಅಲ್ಲಿ ಇರುವಾಗ ನೀವು ಹೇಳ್ತಾ ಇದ್ರು ಗೊತ್ತುಂಟಾ ನಿಮ್ಗೆ ಒಂದು ಕನಸು ಬಂತು ಅಂತ. ಹಾಗಿಲಿ ನಿಮ್ಗೆ ಒಂದು ಕನಸು ಬಂತು, ಬೀಚ್ ಇದೆ, ನೀರು ಮಧ್ಯದಲ್ಲಿ ಉಂಟು ಇದೆ, ಮತ್ತೆ ಬಿಗ್ ಬಾಸ್ ಮನೆ ದ್ವೀಪ ಇರ್ತದಲ್ಲ ನೀರು ಮಧ್ಯ, ಮತ್ತೆ ಆಟ ಆಡಿಸ್ತಾ ಇದ್ದಾರೆ ಅಂತ. ಅದೇ ನೋಡಿ ಸತ್ಯನೇ, ಅದೇ ನಿಮ್ಗೆ ಕನಸು ಬಂತು. ನಿನಗೂ ಬತ್ತಾ? ನನ್ಗೆ ಅಲ್ಲ ನಿಮ್ಗೆ. ಅದೇ ನನ್ಗೆ ಸೀಕ್ರೆಟ್ ರೂಮ್ ಅಲ್ಲಿ ನನ್ಗೆ ತೋರಿಸಿದ್ರು. ಯಾವ್ದೋ ಹುಡುಗಿ ವಾಯ್ಸ್ ಬರ್ತದ ಅದನ್ನು ಹೇಳಿದೆ. ಬಿಗ್ ಬಾಸ್ ವಾಯ್ಸ್ ಬದಲು ಯಾರೋ ಹುಡುಗಿ ವಾಯ್ಸ್ ಬರ್ತದೆ ಅಂತ ಏನೋ ಹೇಳಿದೆ. ಇಲ್ಲ ಏನ್ ಹೇಳಿದೆ ಹೇಳು. ಅಂದ್ರೆ ಇದೆ ನಿಮ್ಮ ಸತ್ಯ ಕನಸ ಸುಮ್ನೆ ಹೇಳಿದ್ರು. ಎಲ್ಲಾ ಕಡೆ ನೋವತ್ಕೊಂಡ್ಬಿಡ್ತು. ನೀವ್ ಹೇಳ್ತಾ ಇದ್ರಾ ರಕ್ಷಿತಾ ಅಲ್ಲಿ ಪಕ್ಕ ಅಲ್ಲಿ ಮಲಗಿದ್ದು ಅವರೇ ಆಟ ಆಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು ನೀವು. ಅಲ್ಲಿ ನನ್ಗೆ ಸಾರಿ ಕಿಲಿ ಆ ಟೈಮಲ್ಲಿ ನಾನು ಹೆಚ್ಚು ಕಮ್ಮಿ ನಾನು ಹೇಳಿದ್ ಎಲ್ಲ ಸತ್ಯ ಆಯ್ತವೆ ಅಂತಲ್ಲ, 10ರಲ್ಲಿ 5-6 ಸತ್ಯ ಆಯ್ತವೆ ಅಂತ. 6ಗಳು ಅದೇ ಆಕ್ಚುಲಿ ಇಷ್ಟು ಕನೆಕ್ಟ್ ಆಯ್ತು ಅಂದ್ರೆ ಆಟ ಆಡಿಸ್ತಾ ಇದ್ದಾರೆ. ಅದೇ ಅಲ್ಲಿ ಹಾಗೇನೆ ಆಗ್ತಾ ಇತ್ತಲ್ವಾ, ನಿಮ್ಗೆ ಗೊತ್ತೇ ಇಲ್ಲ ಇದೆ ಆಕ್ಚುಲಿ ರಿಯಾಲಿಟಿ ಅಂತ. ಬಟ್ ಸಿ ಅಂಡ್ ಮತ್ತೊಂದು ಕನೆಕ್ಟ್ ಆಯ್ತು, ಹೇಳ್ತೀನಿ ನಂತರ ನೆನಪು ಬರುವಾಗ. ಒಟ್ನಲ್ಲಿ ನನ್ನ ಕನ್ಸಿಗೆ ಬಂದಿರೋದೆಲ್ಲ ಸತ್ಯ ತಾನೆ ಅಷ್ಟೇ. ಏನ್ ನಾನೇನು ದೇವ್ರಿಗಿವ್ರು ಆಗ್ಬಿಟ್ನ ಏನು? ನನ್ನ ಕನಸೆಲ್ಲ ಸತ್ಯ ಆಯ್ತಾವಲ್ಲ.